ಮರಳಿ ಮನಸ್ಸಾಗಿದೆ. ಅಧ್ಯಾಯ 21. ಫೋನ್ ಕಾಲ್ನಲ್ಲಿ ಮಾತಾಡಿ ಮುಗಿಸಿದ ವಿಶ್ರುತ್ ಕ್ಯಾಬಿನ್ ತುಂಬ ಹುಡುಕಾಡ್ದ ನಂದಿನಿಗಾಗಿ. ಆದರೆ ಅವಳು ಎಲ್ಲಿಯೂ ಕಾಣಿಸ್ಲಿಲ್ಲ. ತನ್ನ ಸೀಟಿಗೆ ಬಂದು ಕೂತೋನು ಸಣ್ಣಗೆ ನಕ್ಕು ತನ್ನ ತುಟಿಯನ್ನು ಸವರ್ಕೊಂಡ. ಜೀವನದ ಮೊದಲನೇ ಮುತ್ತು ಅಂತ ಮನಸ್ಸು ನುಡಿತು. ತಾನು ನಂದಿನಿಗೆ ಹೆದರಿಸ್ಬೇಕು ಅಂತ ಅವಳ ತುಟಿಗಳತ್ತ ಬಾಗಿದ್ದು, ಆದರೆ ಅವಳ ತುಟಿ ನನ್ನನ್ನು ಅಷ್ಟು ಆಕರ್ಷಣೆ ಮಾಡ್ತು. ಅವಳ ತುಟಿಯಲ್ಲಿದ್ದ ಜೇನನ್ನು ಸವಿಯಲೇಬೇಕು ಅನ್ನೋ ಹಠ ಹುಟ್ಟಿ ಅವಳಿಗೆ ತನ್ನ ಅಧರಗಳ ರುಚಿ ತೋರಿಸಿ ಅವಳ ಅಧರಗಳ ಮಧುವನ್ನು ಹೀರಿದ್ದ. ಮುಂದೆ ಮನೆಗೆ ಬಂದ ವಿಶ್ರುತ್ಗೆ ಸ್ವಾಗತಿಸಿದ್ದು ಅವರ ಅತ್ತೆ ರಾಗಿಣಿ. ಅತ್ತಿಗೆ ರೂಮಲ್ಲಿದ್ದಾರೆ ವೀರು, ಅವರು ತುಂಬ ಬೇಜಾರಾಗಿದ್ದಾರೆ ಕಣೋ ಅಂತ ಹೇಳಿದ್ರು. ಅವ್ರ ಹತ್ರ ಬಂದ ವಿರಾಜ್, ಏನು ಮಾಡೋಣ ಅತ್ತೆ, ಬಲವಂತದಿಂದ ಮದುವೆ ಮಾಡ್ಬೋದು, ಆದರೆ ಜೀವನ ಸಾಗಿಸೋಕೆ ತುಂಬ ಕಷ್ಟ ಆಗತ್ತೆ ಅತ್ತೆ. ಇಷ್ಟ ಇಲ್ಲದೆ ಇರೋ ಹುಡುಗಿನ ಒಂದೇ ರೂಮಲ್ಲಿ ಒಂದೇ ಬೆಡ್ನಲ್ಲಿ ಹೇಗೆ ಸಹಿಸ್ಕೊಳ್ಳಿ ಅತ್ತೆ ಅಂತ ತನ್ನ ಮನದ ಮಾತುಗಳನ್ನು ಹೇಳ್ಕೊಂಡ ವಿರಾಜ್. ವೀರು, ನಾನು ನಿನಗೆ ಒಂದು ಸಲಹೆ ಕೊಡ್ಬೋದು, ಅದನ್ನು ನೀನು ಹೇಗೆ ತಗೋತೀಯೋ ನಿನಗೆ ಬಿಟ್ಟಿದ್ದು ಅಂತಂದರು ರಾಗಿಣಿ ಅವರು. ಹೇಳಿ ಅತ್ತೆ, ಅದೇನು ಅಂತ ಕೇಳ್ದ. ನೀನು ಮದುವೆ ಆಗದ ಹೊರತು ಅತ್ತಿಗೆ ಮತ್ತು ಅಣ್ಣನನ್ನು ಇಲ್ಲಿಂದ ಹೋಗೋದನ್ನು ತಡೆಯೋಕ್ಕೆ ಸಾಧ್ಯ ಇಲ್ಲ ಕಣೋ. ಅದಕ್ಕೆ ಸದ್ಯಕ್ಕೆ ನಾನು ಒಂದು ಹುಡುಗಿನ ಇಷ್ಟಪಟ್ಟಿದ್ದೀನಿ. ಅವಳಿಗೆ ನನ್ನ ಪ್ರೀತಿನ ಇನ್ನೂ ಹೇಳ್ಕೊಂಡಿಲ್ಲ. ಅವಳ ಹತ್ರ ನಾನು ನನ್ನ ಪ್ರೀತಿಯನ್ನು ಹೇಳ್ಕೊಂಡು ಅವಳು ಒಪ್ಪಿದ ನಂತರ ಮದುವೆ ಆಗ್ತೀನಿ. ಕೆಲವು ತಿಂಗಳ ಸಮಯ ಕೊಡಿ ಅಂತ ಕೇಳ್ಕೊ. ವರ್ಷಾಗೆ 5 ತಿಂಗಳು ಆಗೋ ಅಷ್ಟರಲ್ಲಿ ನಾನು ನನ್ನ ಪ್ರೀತಿಯನ್ನು ಒಪ್ಸಿರ್ತೀನಿ ಅಂತ ಹೇಳು. ಆಗ ಅಣ್ಣ ಅತ್ತಿಗೆ ಇಬ್ಬರೂ ವರ್ಷ ಮನೆಗೆ ಹೋಗಿ ಅವಳಿಗೆ 5 ತಿಂಗಳು ತುಂಬಿದ ನಂತರ ಇಲ್ಲಿಗೆ ಕರ್ಕೊಂಡು ಬರ್ತಾರೆ. ಅಷ್ಟರಲ್ಲಿ ನಿನ್ನ ಅಭಿರುಚಿಗೆ ತಕ್ಕ ಹಾಗೆ ಹುಡುಗಿಯನ್ನು ಹುಡುಕೋ. ಒಂಥರ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ ಇರ್ತಾರಲ್ಲ, ಹಾಗೆ ಇರ್ರಿ. ಸ್ವಲ್ಪ ತಿಂಗಳು ಅಥವಾ 1 ವರ್ಷದ ನಂತರ ಇಬ್ಬರಿಗೂ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ ಡಿವೋರ್ಸ್ ಕೊಟ್ಬಿಡಿ. ಮೊದಲೇ ಹೇಳಿರು ಆ ಹುಡುಗಿಗೆ, ಆಲಿಮೋನಿ ಅಂತ ಏನಾದರೂ ಕೇಳಿದ್ರೆ ನನ್ನಿಂದ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಒಂದೊಳ್ಳೆ ದುಡ್ಡಿಗೆ ಡೀಲ್ ಮಾಡ್ಕೊ ಅಂತ ಸಲಹೆ ಕೊಟ್ಟು ರಾಗಿಣಿ ಅವರು. ವಿಶ್ರುತ್ಗೂ ರಾಗಿಣಿ ಅವರ ಮಾತುಗಳು ಸರಿ ಅನಿಸಿತ್ತು. ಒಂದು ಬಾರಿ ಮದುವೆಯಾದ ನಂತರ ಡಿವೋರ್ಸ್ ಆದರೆ ಮತ್ತೊಂದು ಮದುವೆಗೆ ಫೋರ್ಸ್ ಮಾಡೋದಿಲ್ಲ ಅಂತ. ಯೋಚನೆ ಮಾಡ್ತೀನಿ ಅತ್ತೆ, ಆ್ಯಂಡ್ ಈ ವಿಷಯ ಯಾರಿಗೂ ಹೇಳಬೇಡಿ. ಥ್ಯಾಂಕ್ಸ್ ಅತ್ತೆ, ನನ್ನ ದೊಡ್ಡ ತಲೆಯ ಭಾರವನ್ನು ಇಳಿಸಿದ್ದಕ್ಕೆ ಅಂತ ಹೇಳ್ದ ವಿಶ್ರುತ್. ನನಗೆ ನೀನು ಮುಖ್ಯ ವೀರು, ಹಾಗೆ ಅತ್ತಿಗೆ ಅಣ್ಣನೂ ಮುಖ್ಯ ಕಣೋ. ಸರಿಯತ್ತೆ, ನನಗೆ ಊಟವನ್ನು ರೂಮಿಗೆ ಕಳಿಸ್ಕೊಡಿ, ನಾನು ಹೋಗ್ತೀನಿ ಅಂತ ತನ್ನ ರೂಮ್ ಕಡೆ ಹೆಜ್ಜೆ ಹಾಕ್ದ ವಿಶ್ರುತ್. ಅವನೋದ ದಿಕ್ಕನ್ನು ನೋಡುತ್ತಾ ಉಳಿದ ರಾಗಿಣಿ ಅವರು, ಯಾವಳೇ ಬಂದರೂ ನಿನಗೆ ಹೆಂಡತಿಯಾಗೋಳು ನನ್ನ ಮಗಳು ಗಾನವಿನೇ. ಅವಳು ನಿನ್ನನ್ನು ಅಣ್ಣ ಅಂತ ಮನಸ್ಸಲ್ಲಿ ಪೂಜಿಸಿದ್ರೆ ಅವಳನ್ನೇ ನಿನ್ನ ತಲೆಗೆ 2ನೇ ಹೆಂಡತಿಯಾಗಿ ಕಟ್ಟಿ ಈ ಮನೆಗೆ ನಾನೇ ರಾಣಿ ಆಗೋ ಹಾಗೆ ಮಾಡಲಿಲ್ಲ ಅಂದರೆ ನನ್ನ ಹೆಸರು ರಾಗಿಣಿನೇ ಅಲ್ಲ ಅಂತ ಸೆರಗನ್ನು ಕೊಡುಕೊಂಡು ಕೆಲಸದವರಿಗೆ ಊಟ ಕೊಡೋಕೆ ಹೇಳಿ ತನ್ನ ರೂಮನ್ನು ಸೇರಿದ್ರು ರಾಗಿಣಿ. ಸಂಜೆ ಮಲಗಿದ್ದ ಡಯಾನಾಳಿಗೆ ಎಚ್ಚರವಾಗಿ ಮುಖ ತೊಳೆದು ಕೆಳಗಡೆ ಬಂದಳು. ಎಲ್ಲರೂ ಅವರವರ ಕೆಲಸದಲ್ಲಿ ಮುಳುಗಿದ್ರು. ಅವಳಿಗೆ ಕಾಫಿ ಕೊಡಬೇಕು ಅಂತಾನೆ ಕೆಂಪಿ ಬಂದಿದ್ಲು. ಅಕ್ಕ, ಕಾಫಿ ಅಂತ ಕೊಟ್ಲು. ಥ್ಯಾಂಕ್ಸ್ ಕೆಂಪಿ ಅಂತ ಕಾಫಿ ತಗೊಂಡು ಕುಡಿತಾ ಇರೋವಾಗ ಮತ್ತೊಂದು ಕೈಯಲ್ಲಿ ಕಾಫಿ ಹಿಡಿದು ಬಂದ ವ್ಯಕ್ತಿ ಅವಳ ಎದುರುಗಡೆ ಇದ್ದ ಸೋಫಾದಲ್ಲಿ ಕೂತು ಅವಳನ್ನೇ ನೋಡುತ್ತಾ ಕಾಫಿ ಹೀರ್ತಾ ಇದ್ದ. ಕಾಫಿ ಕುಡಿತಾ ಇದ್ದೋಳು, ಯಾರಿವನು, ನನ್ನನ್ಯಾಕೆ ಹೀಗೆ ತಿನ್ನೋ ಹಾಗೆ ನೋಡ್ತಾ ಇದ್ದಾನೆ ಅಂತ ಅವನನ್ನೇ ದುರುಗುಟ್ಟಿದಳೆ ಹೊರತು ತುಟಿ 2 ಮಾಡಿ ಮಾತಾಡಲಿಲ್ಲ. ಕೊನೆಗೆ ಆ ವ್ಯಕ್ತಿಯೇ ಮೌನ ಮುರಿದು, ಏನೇ ಅತ್ತೆ ಮಗಳೇ, ಚಿಕ್ಕೋಳಿದ್ದಾಗ ನೀನು ಇಲ್ಲಿಗೆ ಬರ್ತಾ ಇದ್ದಿದ್ದು, ಆಗೆಲ್ಲ ನಿನ್ನ ಕೂದಲು ಸೊಂಟದವರೆಗೂ ಬರ್ತಾಯಿತ್ತು. ಈಗ ನೋಡು, ಅದರ ಅರ್ಧದಷ್ಟು ಇಲ್ಲ. ಆಗೆಲ್ಲ ಎಷ್ಟು ಮಾತಾಡ್ತಿದ್ದೆ, ಮಾವ ಮಾವ ಅಂತ ನನ್ನ ಹಿಂದೆ ಓಡೋಡಿ ಬರ್ತಿದ್ದೆ. ಕೂಸು ಮರಿ ಮಾಡು ಮಾವ ಅಂತ ಕೇಳ್ತಾ ಇದ್ದೆ. ಆಮೇಲೆ
ನೀನಿಲ್ಲಿಗೆ ಬರೋದೇ ನಿಲ್ಲಿಸ್ಬಿಟ್ಟೆ. ಅದು ಸರಿ, ಅತ್ತೆ ತೀರ್ಕೊಂಡಾಗ ನಮ್ಮ ಮನೆಯವರೆಲ್ಲರೂ ಅಷ್ಟು ಕರೆದ್ರು ಧಿಮಾಕಲ್ಲಿ ಮಾತಾಡಿ ಕಳಿಸ್ದ ಆ ನಿನ್ನಪ್ಪ. ಈಗ ಯಾಕೆ ಅಮ್ಮನ ತವ್ರ ಮನೆ ನೆನಪಾಗಿದ್ದು ಅಂತ ವ್ಯಂಗ್ಯವಾಗಿ ಮಾತಾಡ್ದ ಆದರ್ಶ ಅಲಿಯಾಸ್ ಆದಿ. ಇಷ್ಟನ್ನೆಲ್ಲ ಒಂದೇ ಸರ್ತಿ ಮಾತನಾಡಿದವನನ್ನು ನೋಡಿದ ಡಯಾನಾಗೆ ಮಾತುಗಳೇ ಹೊರಗಡೆ ಬರಲಿಲ್ಲ. ಅವನು ಹೇಳಿದರಲ್ಲಿ ಯಾವ ಮಾತುಗಳು ಸುಳ್ಳಲ್ಲ ಅಂತ ಅಂದಮೇಲೆ ತಿರುಗಿಸಿ ಮಾತಾಡೋಕೆ ಏನು ತಾನೇ ಇದೆ ಅಂತ ಸುಮ್ಮನಾದ್ಲು. ಹೇಳೆ ಅತ್ತೆ ಮಗಳೇ ಅಂತ ಕೇಳ್ದ. ಹಾಗೇನಿಲ್ಲ, ಅಜ್ಜಿ ತಾತ ಅತ್ತೆ ಮಾವನನ್ನು ನೋಡ್ಕೊಂಡು ಹೋಗಬೇಕು ಅಂತ ಅನ್ನಿಸ್ತು, ಅದಕ್ಕೆ ಬಂದೆ. ಈಗೇನು ನಾನು ಬಂದಿದ್ದು ನಿಂಗೆ ಇಷ್ಟ ಆಗಿಲ್ಲ ಅಂದರೆ ಈಗಲೇ ವಾಪಸ್ ಹೋಗ್ತೀನಿ ಅಂತ ಕಣ್ಣಲ್ಲಿ ನೀರು ತುಂಬಿಕೊಂಡ್ಲು ಡಯಾನ. ಇಷ್ಟು ವರ್ಷ ಇಲ್ಲದ ಪ್ರೀತಿ ಈಗ ಬಂದಿದೆ ಅಂದರೆ ಯಾರಿಗಾದರೂ ಈ ಅನುಮಾನ ಬರುತ್ತದೆ ಅಲ್ವಾ? ನಮ್ಮ ಹುಡುಗಂಗೂ ಬಂದಿದೆ ಅಷ್ಟೇ. ಅವಳ ಕಣ್ಣೀರನ್ನು ಕಂಡ ಆದಿಗೆ ತಳಮಳ ಆಯಿತು. ಅಯ್ಯೋ ಮಾರಾಯ್ತಿ, ನಾನು ಸುಮ್ಮನೆ ತಮಾಷೆ ಮಾಡಿದ್ದು. ನೀನು ಎಷ್ಟು ದಿನ ಬೇಕಾದರೂ ಇರು, ನನಗೇನು, ಇದು ನಿನಗೂ ಮನೆ ತಾನೇ ಅಂತ ಅವಳ ಕಣ್ಣೀರಿಗೆ ಕಟ್ಟೆ ಕಟ್ಟಿ ಹೊರಬಾರದಂತೆ ತಡೆದ. ಸುಮ್ಮನೆ ಕಾಫಿ ಕುಡಿದ ಡಯಾನ ಅಲ್ಲಿಂದ ಎದ್ದು ಹೋಗೋಕೆ ನೋಡಿದ್ಲು. ತಕ್ಷಣ ತಾನು ಎದ್ದ ಆದಿ ಅವಳ ಕೈ ಹಿಡಿದು, ಅದು ಸರಿ ಅತ್ತೆ ಮಗಳೇ, ಅಜ್ಜಿ ತಾತ ಅತ್ತೆ ಮಾವನನ್ನು ಮಾತ್ರ ನಾನು ನೋಡೋಕೆ ಬಂದಿದ್ದ? ಹಾಗಾದರೆ ಈ ಮಾವನ ಮಗನನ್ನು ನೋಡಬೇಕು ಅಂತ ಅನ್ನಿಸ್ಲಿಲ್ವಾ ಅಂತ ಅತಿ ಮೃದುವಾಗಿ ಅವಳ ಕಿವಿಯ ಹತ್ತಿರ ಬಾಗಿ ಕೇಳ್ದ. ಅವನ ಬಿಸಿ ಉಸಿರು ಅವಳ ಕಿವಿಗೆ ತಾಕುತ್ತಿದ್ದ ಹಾಗೆ ಅವಳ ಮೈ ನಡುತ್ತಾ ಇತ್ತು. ಎಷ್ಟೋ ಹುಡುಗರ ಮೈ ಕೈ ಮುಟ್ಟಿ ಮಾತನಾಡಿಸಿದವಳಿಗೆ ಇಂದು ಆದರ್ಶನ ಸ್ಪರ್ಶ ಬೇರೆಯದೇ ರೀತಿ ಅನ್ನಿಸ್ತಿತ್ತು. ತನ್ನನ್ನು ತಾನು ಸಾವರಿಸಿಕೊಂಡೋಳು, ನಿನಗೆ ನಾನಂದರೆ ನನ್ನನ್ನು ಕಂಡ್ರೆ ಮೊದಲಿಂದನೂ ಇಷ್ಟ ಇಲ್ಲ ತಾನೇ? ಆವಾಗಲೂ ಗೋಳಾಡಿಸ್ತಾ ಇದ್ದೆ, ಈವಾಗಲೂ ಅದನ್ನೇ ತಾನೇ ಮಾಡ್ತಾ ಇರೋದು. ಸುಮ್ಮನೆ ನನ್ನ ಕೈ ಬಿಡು ಅಂತಂದ್ಲು. ಈ ಅತ್ತೆ ಮಗಳಿಗೆ ಹಳೇದೆಲ್ಲ ನೆನಪಿರೋ ಹಾಗಿದೆ ಅಂತ ನಕ್ಕ. ಮರ್ತು ಹೋಗೋದಕ್ಕೆ ನಾನೇನು ಮೆಂಟಲ್ ಪೇಷೆಂಟ್ ಅಲ್ಲ, ಬಿಡೋ ಕೈನ ಅಂತ ಕೈಯನ್ನು ಒದರಿಕೊಂಡು ಅಲ್ಲಿಂದ ಅಜ್ಜಿಯನ್ನು ಹರಸುತ್ತಾ ಹೋದ್ಲು ಡಯಾನ. ಅವಳೋದ ದಿಕ್ಕನ್ನೇ ನೋಡುತ್ತಾ ಉಳಿದ ಆದರ್ಶ ಮನದಲ್ಲಿ ನೋವನ್ನು ಇಟ್ಕೊಂಡು ಒದ್ದಾಡ್ತಾ ಇದೆಯಾ ಅತ್ತೆ ಮಗಳೇ? ನಿನ್ನ ದುಃಖಕ್ಕೆ ಯಾರೇ ಕಾರಣ ಆದರೂ ಅವರಿಗೆ ಸರಿಯಾದ ಶಾಸ್ತಿ ಮಾಡಿಸ್ತೀನಿ ಅಂತ ಹಲ್ಲು ಕಡಿದ ಆದರ್ಶ. ಅಮ್ಮ ಊಟ ಮಾಡಿ ಬನ್ನಿ ಅಂತ ತಾರಾ ಅವರಿಗೆ ಊಟ ಕೊಟ್ಟು ತಾನು ಊಟ ಮಾಡಿ ಅವರಿಗೆ ಮಾತ್ರೆ ಕೊಟ್ಟು ಮಲಗಿಸಿ ತಾನು ರೂಮ್ ಸೇರಿದ್ಲು ನಂದಿನಿ. ಅವಳಿಗೆ ಸಂಜೆಯಿಂದನೂ ಇಂದು ತಾನು ವಿಶ್ರುತ್ ಜೊತೆ ಮೈ ಮರ್ತಿದ್ದು ತಪ್ಪು ಅಂತಾನೆ ಅನ್ನಿಸ್ತಿತ್ತು. ತಾನು ಮದುವೆಗೆ ಒಪ್ಪಿಗೆ ಕೊಟ್ಟ ನಂತರ ಈ ಥರ ಆಗಿದ್ದು ಅವಳಿಗೆ ತಾನು ಅಪವಿತ್ರ ಎನ್ನುವ ಭಾವನೆ ಬರ್ತಾಯಿತ್ತು. ಎಷ್ಟೋ ಹೊತ್ತಿನ ನಂತರ ನೋಡೋಣ, ಇನ್ನು ಹುಡುಗ ಬರ್ತೀನಿ ಅಂತ ಅಷ್ಟೇ ತಾನೇ ಹೇಳಿರೋದು. ಇನ್ನು ಅವರು ನನ್ನನ್ನು ಒಪ್ಕೋಬೇಕು, ನನ್ನ ಸ್ಥಿತಿಯನ್ನು ಒಪ್ಪಬೇಕು, ಅಮ್ಮನನ್ನು ಒಪ್ಪಿದ್ರೆ ತಾನೇ ಮುಂದುವರಿಯೋದು. ಆಗ ನೋಡೋಣ ಅಂತ ಅಂದ್ಕೊಂಡು ನೆಮ್ಮದಿಯ ನಿದಿರೆಗೆ ಜಾರಿದ್ಲು. ಅಜ್ಜಿ ಅಂತ ಕರೆಯುತ್ತಾ ಆಚೆ ಬಂದ ಡಯಾನಾಳಿಗೆ ಕಂಡಿದ್ದು ಸರಸ್ವತಿ ಅವರು ಕೂಲಿಯಾಳುಗಳಿಗೆ ಆ ದಿನದ ಕೂಲಿಯನ್ನು ಕೊಡ್ತಾ ಇದ್ದಿದ್ದು. ಲೆಕ್ಕದಯ್ಯ ಪಕ್ಕದಲ್ಲಿ ನಿಂತು ಯಾರ್ಯಾರಿಗೆ ಎಷ್ಟು ಹಣವನ್ನು ಕೊಡಬೇಕು ಅಂತ ಹೇಳ್ತಾ ಇದ್ರು. ಅದನ್ನು ದೂರದಿಂದಲೇ ನೋಡುತ್ತಾ ಉಳಿದಳು ಡಯಾನ. ನನ್ನಮ್ಮ ಕೂಡ ನಾನು ಚಿಕ್ಕವಳಿದ್ದಾಗ ಇಲ್ಲಿಗೆ ಬಂದಾಗ ಇದೇ ರೀತಿ ಜವಾಬ್ದಾರಿ ತಗೊಂಡು ಕೆಲಸಗಳನ್ನು ಮಾಡ್ತಾಯಿದ್ರು. ಆದರೆ ಅಮ್ಮ ಅಂತ ತನ್ನಮ್ಮನನ್ನು ನೆನೆದವಳಿಗೆ ಅವರ ಅಪ್ಪ ಶ್ರೀರಾಮ್ ಮೇಲೆ ಕೋಪ ಉಕ್ಕಿತ್ತು. ಹೇಗಾದರೂ ಮಾಡಿ ನನ್ನ ಅಮ್ಮನ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಮನಸ್ಸಲ್ಲೇ ದೃಢ ನಿರ್ಧಾರ ಮಾಡಿದ್ಲು. ಸರಸ್ವತಿ ಅವರು ಎಲ್ಲರಿಗೂ ಕೂಲಿ ಹಣ ಕೊಟ್ಟು ಬಂದಾಗ ಬಾಗಿಲಿನ ಜಗುಲಿಯಲ್ಲಿ ನಿಂತು ತನ್ನನ್ನೇ ನೋಡುತ್ತಿದ್ದ ತನ್ನ ಮೊಮ್ಮಗಳನ್ನು ಕಂಡು, ಏನಾಯಿತು ಪುಟ್ಟಕ್ಕ, ಯಾಕೆಲ್ಲಿ ನಿಂತಿದೆಯಾ, ಕಾಫಿ ಕುಡಿದ್ಯಾ ಅಂತ ಕೇಳಿದ್ರು. ಹ್ಞೂ ಅಜ್ಜಿ, ಕಾಫಿ ಆಯಿತು ಅಂತ ಹೇಳಿ ಸರಸ್ವತಿ ಅವರನ್ನು ಬಳಸಿ ಒಳಗಡೆ ಬಂದಳು. ಅಜ್ಜಿ ಈಗಲಾದರೂ ನಾನು ಮಾತಾಡ್ಬೋದಾ? ನಿಮ್ಮ ಮೊಮ್ಮಗನೂ ಕೂಡ ಬಂದಿದ್ದಾನಲ್ವಾ ಅಂದಾಗ, ಬೇಡ ಕಂದ,
ರಾತ್ರಿ ಎಲ್ಲರ ಊಟ ಆದ ನಂತರ ಮಾತಾಡೋಣ. ನೀನು ಹೇಳುವ ವಿಷಯ ಬೇಸರ ತರಿಸುವುದು ಎಂದಾದರೆ ಯಾರಿಗೂ ಊಟ ಸೇರೋದಿಲ್ಲ. ನಿಮ್ಮ ತಾತನಿಗೆ BP ಜೊತೆಗೆ ಶುಗರ್ ಕೂಡ ಇದೆ. ಒಂದು ಹೋಗಿ ಮತ್ತೊಂದಾಗೋದು ಬೇಡ ಅಂತಂದರು. ಸರಸ್ವತಿ ಅವರಿಗೆ ತನ್ನ ಮಗಳ ವಿಚಾರ ಅನ್ನೋದು ತಿಳಿದಿಲ್ಲ. ತನ್ನ ಮೊಮ್ಮಗಳು ಇವತ್ತು ಇದ್ದು ನಾಳೆ ಹೋಗ್ತೀನಿ ಅಂತ ಹೇಳೋಕೆ ಇಷ್ಟೆಲ್ಲ ಪೀಟಿಕೆ ಹಾಕ್ತಾ ಇದ್ದಾಳೆ ಅಂತ ತಿಳಿದು ವಿಷಯವನ್ನು ಮುಂದೂಡ್ತಾ ಇದ್ರು. ಡಯಾನಾಳಿಗೂ ಅವರ ಅಜ್ಜಿ ಸರಸ್ವತಿ ಅವರು ಹೇಳಿದ್ದು ಸರಿ ಅಂತ ಅನಿಸಿ ಸುಮ್ಮನಾದ್ಲು. ರಾತ್ರಿ ಎಲ್ಲರೂ ಊಟಕ್ಕೆ ಕೂತರು. ಮನೆ ಕೆಲಸದ ಆಳು ಎಲ್ಲವನ್ನ ದೊಡ್ಡ ಡೈನಿಂಗ್ ಟೇಬಲ್ ಬಳಿ ತಂದು ಜೋಡಿಸಿದ್ರು. ಸುರೇಖಾ ಮತ್ತು ಸರಸ್ವತಿ ಅವರು ಎಲ್ಲರಿಗೂ ಊಟಕ್ಕೆ ಬಡಿಸಿ ಅವರು ಊಟಕ್ಕೆ ಕೂತರು. ತಟ್ಟೆಯಲ್ಲಿ ರಾಗಿ ಮುದ್ದೆಯನ್ನು ಕಂಡ ಡಯಾನಾಳಿಗೆ ಅದನ್ನು ಹೇಗೆ ತಿನ್ನಬೇಕು ಅಂತ ತಿಳಿಲಿಲ್ಲ. ಅವಳ ಪಕ್ಕದಲ್ಲೇ ಇದ್ದ ಆದರ್ಶ, ಏನೇ ಅತ್ತೆ ಮಗಳೇ, ಮುದ್ದೆ ತಿಂದು ಅಭ್ಯಾಸ ಇಲ್ವಾ ಅಂತ ಕೇಳಿದವನ ಮಾತಿಗೆ ಇಲ್ಲ ಅಂತ ತಲೆ ಆಡಿಸಿದ್ಲು. ಈಗ ನೋಡು ಅಂತ ಅವಳಿಗೆ ಈಸಿ ಆಗುವ ಹಾಗೆ ಮುದ್ದೆಯನ್ನು ಮುರಿದು ತನ್ನ ಬೆರಳುಗಳಲ್ಲಿ ಒತ್ತಿ ಮೃದು ಮಾಡಿ ಸಾಂಬಾರಿನಲ್ಲಿ ಅದ್ದಿ ನುಂಗೋಕೆ ಹೇಳ್ದ. ಅವನ ಹಾಗೆ ಮಾಡಿದ ಡಯಾನಾಳಿಗೆ ನುಂಗೋದಕ್ಕೆ ಸ್ವಲ್ಪ ಕಷ್ಟ ಆಗಿತ್ತು ಅಷ್ಟೆ. ಥ್ಯಾಂಕ್ಸ್ ಆದಿ ಅಂತ ಹೇಳಿ ಮುದ್ದೆ ಊಟ ಮಾಡೋಕೆ ಶುರು ಮಾಡಿದ್ಲು. ಸಿಟಿಯಲ್ಲಿ ಪಿಜ್ಜಾ, ಬರ್ಗರ್, ನೂಡಲ್ಸ್, ಗೋಬಿ ಅಂತ ತಿಂತಾ ಇದ್ದವಳಿಗೆ ನಾಟಿ ಹಳ್ಳಿಯ ಊಟ ರುಚಿಸಿತ್ತು. ಪ್ರತಿಯೊಂದು ತುತ್ತನ್ನು ಆಸ್ವಾದಿಸುತ್ತಾ ತಿಂತಾ ಇದ್ಲು. ಕೊನೆಗೂ ಎಲ್ಲರ ಊಟ ಆದ ನಂತರ ಸರಸ್ವತಿ ಅವರೇ ಮುಂದಾಗಿ ಮಾತಾಡಿ, ಪುಟ್ಟಕ್ಕ, ಈಗ ನೀನೇನೋ ಮಾತಾಡಬೇಕು ಅಂದಲ್ಯ, ಮಾತಾಡು ಅಂತಂದರು. ಅಜ್ಜಿ, ನನ್ನ ಹೆಸರು ಪುಟ್ಟಕ್ಕ ಅಲ್ಲ, ಡಯಾನ ಅಂತಂದ್ಲು. ಸುರೇಖಾ ಅವರು ಡಯಾನಾಳ ತಲೆಯನ್ನು ಸವರಿದವರು, ನಿನ್ನ ಹೆಸರು ಡಯಾನ ಅಲ್ಲ ಪುಟ್ಟಕ್ಕ ಎಂದಾಗ, ಮತ್ತಿನ್ನೇನು ಅಂತ ಕೇಳಿದ್ಲು ಡಯಾನ. ನಿನ್ನ ಹೆಸರು ಅಂಜಲಿ ಅಂತ. ನಿನ್ನ ಅಪ್ಪನಿಗೆ ಆ ಹೆಸರು ಇಷ್ಟ ಇಲ್ಲದೆ ಬ್ಯೂಟಿಗೆ ಇನ್ನೊಂದು ಹೆಸರೇ ಡಯಾನ. ನನ್ನ ಮಗಳು ರಾಜ್ಕುಮಾರಿ ಅಂತ ಡಯಾನ ಅಂತ ಹೆಸರಿಟ್ರು ಅಂತ ಹೇಳಿದ್ರು. ತನ್ನ ತಂದೆ ಇಟ್ಟ ಹೆಸರು ಎಂದು ತಿಳಿದು, ಹಾಗಾದರೆ ಇನ್ನು ಮುಂದೆ ನಾನು ಅಂಜಲಿಯಾಗೆ ಇರೋಕೆ ಇಷ್ಟಪಡ್ತೀನಿ, ಯಾರು ನನ್ನನ್ನು ಡಯಾನ ಅಂತ ಕರಿಬೇಡಿ ಅಂತ ಅಂದ್ಲು. ಈಗ ವಿಷಯ ಹೇಳು ಪುಟ್ಟಕ್ಕ ಅಂತಂದರು ರಾಘವೇಂದ್ರ ಅವರು. ತನ್ನ ಗಂಟಲನ್ನು ಸರಿ ಮಾಡಿಕೊಂಡ ಡಯಾನ, ಅದು ನನ್ನ ಅಮ್ಮ ಜಾನಕಿಯ ಸಾವು ಆಕಸ್ಮಿಕ ಅಲ್ಲ, ಅದು ಉದ್ದೇಶಪೂರ್ವಕವಾಗಿ ಮಾಡಿರುವ ಮರ್ಡರ್ ಅಂತಂದ್ಲು. ಡೈನಿಂಗ್ ಟೇಬಲ್ ಮೇಲಿದ್ದ ಎಲ್ಲ ಸಾಮಾನುಗಳು ನೆಲ ಕಂಡಿದ್ವು. ಹಾಗಾದರೆ ಕೋಪ ಬಂದಿದ್ಯಾರಿಗೆ? ನಿರೀಕ್ಷಿಸಿ ಮರಳಿ ಮನಸ್ಸಾಗಿದೆ. ಕಥೆ ಮುಂದೆ.